ಕಳೆದ ಒಂದು ತಿಂಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಸಂಬಂಧಪಟ್ಟಂತೆ ರಾಜ್ ಉತ್ಸವ, ಗಂಧದ ಗುಡಿಯ ಗಂಧರ್ವ ಅಂತೇಳಿ ಸುಮಾರು ಎಪಿಸೋಡ್ಗಳನ್ನು ಮಾಡಿದ್ದೀವಿ. ಈ ವಾರ ಅಣ್ಣವ್ರ ಬಗ್ಗೆ ನೆನೆಸ್ಕೊಳ್ತಾ ಅಣ್ಣವರ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀವಿ. ಡಾಕ್ಟರ್ ರಾಜ್ ಕನ್ನಡದ ಕಾಮಧೇನು ಈ ಒಂದು ಟೈಟಲ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಅಣ್ಣವರು ಸಿನಿಮಾವನ್ನು ಹೊರತುಪಡಿಸಿ ಸಾಹಿತ್ಯ ಲೋಕದಲ್ಲಿ ಅವರು ಕೊಟ್ಟಂಥ ಕೊಡುಗೆ ಯಾವ ರೀತಿ ಇತ್ತು, ಅಣ್ಣವರು ಸಾಹಿತ್ಯಗಳನ್ನ ಎಷ್ಟು ಪ್ರೀತಿಸ್ತಾ ಇದ್ದರು, ಸಾಹಿತ್ಯ ಮೂಲಕ ಸಿನಿಮಾಗಳ ಮೂಲಕ ಸಾಮಾಜಿಕ ಸಂದೇಶವನ್ನು ಯಾವ ರೀತಿ ಕೊಟ್ಟರು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ನಿಜಕ್ಕೂ ನನ್ನ ಈ ವೃತ್ತಿ ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಈ ಕನ್ನಡ ನಾಡು ಕಂಡಂಥ ಶ್ರೇಷ್ಠ ಸಾಹಿತಿಗಳು ಮತ್ತು ನಟರ ಜೊತೆ ಇದ್ದಾರೆ. ನಿಜಕ್ಕೂ ಖುಷಿಯಾದಂಥ ವಿಚಾರ. ಅವರೆಲ್ಲರೂ ಒಟ್ಟಿಗೆ ಕೂರಿಸಿ ನಾನು ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು. ನನ್ನ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ನಿಜಕ್ಕೂ ಮೊದಲನೇದಾಗಿ ನಾನು ವೆಲ್ಕಮ್ ಮಾಡ್ತೀನಿ ಸುಂದರರಾಜು ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ TV5 ಪರವಾಗಿ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಎಸ್, ಎರಡನೇದಾಗಿ ನಿಜಕ್ಕೂ ಅವರು ಈ ಕಾರ್ಯಕ್ರಮಕ್ಕೆ ನಾನು ಜಸ್ಟ್ ಒಂದು ಬೈಟ್ಗೋಸ್ಕರ ಕಾಲ್ ಮಾಡಿದೆ. ಬಟ್ ಅವರು ಅಣ್ಣವ್ರ ಕಾರ್ಯಕ್ರಮ ಅಂತ ಹೇಳಿದ ತಕ್ಷಣ ಹಾಸನಿಂದ ಆಯ್ತು ನಾನು ಬರ್ತೀನಿ ರಮೇಶ್ ಮಾಡೋಣ ಅಂತ ಹೇಳಿದ್ದು. ದೊಡ್ಡರಂಗೇಗೌಡರು ಈ ನಾಡು ಕಂಡಂಥ ಶ್ರೇಷ್ಠ ಸಾಹಿತಿಗಳು, ಬರಹಗಾರರು, ಹಾಡುಗಳ ಮೂಲಕ ಸಾಕಷ್ಟು ಜನಪದ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಂಥವ್ರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಿಮ್ಮ ಬೇರೆ ಕಡೆಯಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಮೊದಲ ಆದ್ಯತೆ ಕೊಟ್ಟು ಬಂದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಮೂರನೇದಾಗಿ ಸಾಕಷ್ಟು ಕೆಲಸಗಳಲ್ಲಿ ಬ್ಯುಸಿ ಇರ್ತಕ್ಕಂಥ ಈ ಕನ್ನಡ ನಾಡಿನಲ್ಲಿ ಮೇಷ್ಟ್ರು ಅಂತಲೇ ಮೇಷ್ಟ್ರು ಅಂತಲೇ ಪರಿಚಯ ಆಗಿರುವಂತಹ ಸಾಹಿತಿಗಳು, ಸಾಮಾಜಿಕ ಹೋರಾಟಗಾರರು, ಬೇರೆ ಬೇರೆ ಆಯಾಮಗಳಲ್ಲಿ ಇವತ್ತಿಗೂ ಕೂಡ ಬೇರೆ ಬೇರೆ ಕ್ಷೇತ್ರಗಳು ತೊಡಗಿಸ್ಕೊಂಡು ಸಾಮಾಜಿಕವಾಗಿ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರು. ನಿಜಕ್ಕೂ ಖುಷಿ ಇದೆ ನನಗೆ ಇವತ್ತು ಈ 3 ಜನ ಜೊತೆಗೆ ಅವರು ಕೂಡ ಇಬ್ಬರ ಜೊತೆ ಭಾಗಿಯಾಗಿರೋದು. ಬರಗೂರು ರಾಮಚಂದ್ರಪ್ಪ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮತ್ತೊಮ್ಮೆ 3 ಜನಕ್ಕೆ ಸ್ವಾಗತವನ್ನು ಬಯಸ್ತೀನಿ. ನನ್ನ ಒಂದು ಭಾಳ ಚಿಕ್ಕವನು ನಿಮ್ಮ ಮುಂದೆ, ನೀವೆಲ್ಲ ನನ್ನ ಮಾತಿಗೆ ಹೋಗೊಟ್ಟು ನಿಮ್ಮ ಫ್ರೀ ಮಾಡ್ಕೊಂಡು ಬಂದಿದ್ದಕ್ಕೆ ನಿಜಕ್ಕೆ ಇವತ್ತಿನ ಕಾರ್ಯಕ್ರಮ ತುಂಬ ಅದ್ಭುತವಾಗುತ್ತೆ ನನಗೆ ಗೊತ್ತು. ಯಾಕಂದರೆ ಈ ಥರ ಒಂದು ಸಮಾಗಮ ಯಾರಿಗೂ ಸಿಗಲ್ಲ. ಆದಷ್ಟು ಅಂತ ನಾನಾಗಿದ್ದೀನಿ. ನೀವು ಅಣ್ಣವ್ರ ಜೊತೆಯಲ್ಲಿ ಪಳಗಿದ್ದೀರಿ, ಓಡಾಡಿದ್ದೀರಿ, ನೋಡಿದ್ದೀರಿ, ಅವ್ರ ಜೊತೆಲಿ ಕೆಲಸ ಮಾಡಿದ್ದೀರಿ. ಆದರೆ ನಾನು ಅಣ್ಣವ್ರನ್ನ ನೋಡಿಲ್ಲ. ಬಟ್ ಅವ್ರ ಜೊತೆ ಇದ್ದಂಥ ನಿಮ್ಮ ಏನು ದಿಗ್ಗಜರಿದ್ದೀರಿ, ನಿಮ್ಮ ಜೊತೆ ನಾನು ಕೂತಿದ್ದೀನಿ. ನಿಮ್ಮ ಸರಿಸಮಾನ ಕೂರಿಸಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ, ಮೊದಲನೇದಾಗಿ ನಾನು ಸುಂದರ ಸರ್ ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ. ನಿಜಕ್ಕೂ ಹೆಮ್ಮೆ ವಿಚಾರ. ಅಣ್ಣವ್ರ ವಿಚಾರ ಬಂದಾಗ ನಾನು ಪ್ರತಿ ಎಪಿಸೋಡಲ್ಲೂ ಕೇಳೋದೊಂದೇ, ಅಣ್ಣವ್ರು ಅಂದ ತಕ್ಷಣ ನೀವು ಅಣ್ಣವ್ರನ್ನ ಹೇಗೆ ನೋಡ್ತೀರಿ, ಹೇಗೆ ವಿಶ್ಲೇಷಣೆ ಮಾಡ್ತೀರಿ, ಯಾವ ರೀತಿ ಅವ್ರನ್ನ ಸ್ಮರಿಸ್ತೀರಿ ಅನ್ನೋದು ಮೊದಲನೇದಾಗಿ. ಇಲ್ಲಿ ನನ್ನ ಪಕ್ಕದಲ್ಲಿ ಸಾಹಿತಿಗಳು ಮತ್ತು ನನ್ನ ಗುರುಗಳಾದಂಥ ಬರ್ಗೂರು ಮೇಷ್ಟ್ರು ಕೂತಿದ್ದಾರೆ. ಹಾಗೆ ನನ್ನ ಮಿತ್ರರು ಹಾಗೂ ನನ್ನ ಜೊತೆ ಕೆಲಸ ಮಾಡಿದಂಥ ಪದ್ಮಶ್ರೀ ದೊಡ್ಡರಂಗೇಗೌಡರು ಕೂತಿದ್ದಾರೆ. ಅವ್ರ ಮುಂದೆ ನಾನು ಸಾಧಾರಣವಾದ ಮನುಷ್ಯ. ಮುಖ್ಯವಾಗಿ ಇವತ್ತು ನೀವು ಕನ್ನಡದ ಕಾಮಧೇನು ಅಂತ ಕರೆದಿದ್ದೇ ರಾಜ್ಕುಮಾರ್ನ. ಅಂದರೆ ಕಾಮಧೇನು ಅಂತ ಕರೆದ ಮೇಲೆ ಆ ವ್ಯಕ್ತಿ ಏನು ಅನ್ನೋದನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಸೌಭಾಗ್ಯ ಇವತ್ತು TV5 ಈ ಒಂದು ಹಿರಿಯರ ಮುಂದೆ ಕೂತ್ಕೊಂಡು ಅಣ್ಣವ್ರ ಬಗ್ಗೆ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದ ರಮೇಶ್ಗೆ ನನ್ನ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಮುಖ್ಯವಾಗಿ ನಾನು ನೋಡಿದ್ದು ಕನ್ನಡ ಅಂದರೆ ಕನ್ನಡದ ದೀಪ, ಕನ್ನಡದ ದೇವರು, ಕನ್ನಡದ ಒಂದು ಶಕ್ತಿ, ಕನ್ನಡವೇ ಸಂಸ್ಕೃತಿ ಅಂತ ಅಂದ್ಕೊಂಡಿದ್ದು ಡಾಕ್ಟರ್ ರಾಜ್ಕುಮಾರ್. ಸೊ ನಮಗೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಜೊತೆಯಲ್ಲಿ ನಾವು ಬಾಲ್ಯದಲ್ಲೇ ಅವರ ಸಿನಿಮಾಗಳು ನೋಡ್ಕೊಂಡು ಬೆಳೆದ್ವಿ. ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಒಂದು ದಿವಸ ನಟ ಆಗಿಬಿಡ್ತೀನಿ, ಜೊತೆಯಲ್ಲೂ ಹೋಗ್ಬಿಟ್ಟು ಕೆಲಸ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಒಂದಂತೂ ಸರಳ ವ್ಯಕ್ತಿ, ಬಹಳ ಸರಳ. ಓದಿದ್ದು 3ನೇ ಕ್ಲಾಸ್ ಅಂತ ಎಲ್ಲರೂ ಹೇಳ್ತಾರೆ, ನಾವು ಕೇಳಿದ್ದೀವಿ. ಆದರೆ ಅದೆಲ್ಲ ಪ್ರಶ್ನೆ ಇರೋದು. ಜ್ಞಾನ ಭಂಡಾರ ಎಷ್ಟು ಓದಬೇಕು ಅನ್ನೋದೇನಿಲ್ಲ, ಅದು ಅಕಾಡೆಮಿಕ್ ಎಜುಕೇಷನ್ ಆಗುತ್ತೆ. ಬದುಕಿನ ಎಜುಕೇಷನ್ ಇದೆಯಲ್ಲ, ಅದು ರಾಜ್ಕುಮಾರ್. ಹಾಗಾಗಿ ಅವ್ರನ್ನ ಬದುಕಲ್ಲಿ ನಾನು ಕಂಡೆ. ಅವರ ಒಂದು ಸಾಮ್ಯತೆ, ಸರಳತೆ, ಸಜ್ಜನಿಕೆ ಮತ್ತು ವೃತ್ತಿಗೆ ಕೊಟ್ಟಂಥ ಒಂದು ಗೌರವ, ಇದಿಷ್ಟು ನಾನು ಅವರಲ್ಲಿ ಕಂಡಿದ್ದು. ಬಹಳ ಇಷ್ಟವಾದ ವ್ಯಕ್ತಿ. ಒಂದು ಲೀಗೇಸಿನ ಬಿಟ್ಟು ಹೋಗಿದ್ದಾರೆ ರಾಜ್ಕುಮಾರ್ ಅಂತಂದರೆ. ಇವತ್ತು ನಮಗೆ ಒಂದು ವಿಶ್ವವಿದ್ಯಾನಿಲಯ. ಅವರು ಎಲ್ಲ ನಟರುಗಳಿಗೂ ಅವ್ರನ್ನ ಕಲಿಬೇಕು ಅನ್ನೋ ಮೊದಲು ಭಾಷೆ ಯಾವ ರಂಗದಲ್ಲಿದ್ದೀರಾ, ಅದು ನಾಟಕ ರಂಗ ಇರ್ಬೋದು ಅಥವಾ ಚಿತ್ರರಂಗ ಇರ್ಬೋದು. ಮತ್ತು ನೀವು ಹೇಳಿದಾಗೆ ಸಾಹಿತ್ಯ ಲೋಕಕ್ಕೆ ಅವರು ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದರೆ, ಅವ್ರಿಗೆ ಕರ್ನಾಟಕ ರತ್ನ ಅಂತ ಕೊಡಬೇಕಾದ ಸಂದರ್ಭದಲ್ಲಿ ಅವರು ಹೇಳಿದ್ರಂತೆ, ಕರ್ನಾಟಕ ರತ್ನ ಕೊಡಬೇಕಾಗಿದ್ದು ಮೊದಲು ಸಾಹಿತಿಗಳಲ್ಲಿ ಅತ್ಯಂತ ಉನ್ನತವಾದಂಥ ಶಕ್ತಿ ಕುವೆಂಪುನವ್ರು ಕೊಟ್ಟು
ಆ ನಂತರ ನಾನು ಕೊಡಬೇಕು, ನಾನು ತಗೋತೀನಿ ಅಂತ ಹೇಳಿದಂಥ ವ್ಯಕ್ತಿ. ಇವತ್ತು ಸಿನಿಮಾ ರಂಗದಲ್ಲಿ ಎಲ್ಲ ಪ್ರಶಸ್ತಿ ನನಗೆ ಕೊಡು ಅಂತ ಕೇಳೋ ಸಂದರ್ಭದಲ್ಲಿ ಅವರು ಆ ಮಾತಾಡಿದ್ರು. ಅದು ಅವರು ಕೊಟ್ಟ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ನನ್ನ ಒಂದು ಅನಿಸಿಕೆ. ನಿಜಕ್ಕೂ ಸರ್, ನೀವು ಹೇಳಿದಾಗೆ ಅದು ಇವತ್ತಿಗೆ ಎಷ್ಟೋ ಆ್ಯಪ್ಟ್ ಆಗುತ್ತೆ. ಅಣ್ಣವ್ರು ಬಿಟ್ಟೋದಂಥ ಎಷ್ಟೋ ಸಣ್ಣ ಸಣ್ಣ ವಿಚಾರಗಳು ಕೂಡ ಇವತ್ತು ತುಂಬ ದೊಡ್ಡದಾಗಿ ನಾವು ಬಳಸ್ಕೋಬೇಕಾಗಿದೆ. ಕುವೆಂಪು ಅವ್ರು ನೀವು ಹೇಳಿದಾಗೆ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಅದು. ಕರ್ನಾಟಕ ರತ್ನ ಪ್ರಶಸ್ತಿ ಬಂದಾಗ ಕುವೆಂಪು ಮೊದಲು ಕೊಡಿ ಆಮೇಲೆ ನೋಡೋಣ ಅಂತ ಹೇಳಿದ್ರು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಿಜಕ್ಕೂ ಅವರ ಸಾಹಿತ್ಯ ಲೋಕದ ಕೊಡುಗೆ ಅಲ್ಲಿಂದಲೇ ಸ್ಟಾರ್ಟ್ ಆಯಿತು ಏನೋ ಅನಿಸುತ್ತೆ. ದೊಡ್ಡಗೌಡ್ರೆ, ನಿಜಕ್ಕೂ ನೀವು ಅವ್ರ ಜೊತೆ ಸಾಕಷ್ಟು ವರ್ಷ ಪಳಗಿದ್ರಿ. ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಒಂದು 20 ವರ್ಷ ಅವ್ರ ಜೊತೆಲಿ ಇದ್ದಂಥವ್ರು, ಅವ್ರ ಜೊತೆ ಸಿನಿಮಾ ಕೆಲಸಗಳನ್ನು ಮಾಡಿದ್ರು, ಹಾಡುಗಳನ್ನು ಬರೆದವರು. ಮೊದಲನೇದಾಗಿ ನಿಮಗೆ ಸುಂದರ ಸರ್ ಹೇಳಿದ್ರು, ಅವರ ವಿಶ್ಲೇಷಣೆ ಮಾಡಿದ್ರು, ನಿಮಗೆ ಅಣ್ಣವ್ರು ಅಂತ ತಕ್ಷಣ ನಿಮ್ಗೆ ಯಾವ ರೀತಿ ಕಲ್ಪನೆ ಬರುತ್ತೆ ಅನ್ನೋದು? ಅವರು ಒಬ್ಬ ಕಲಾ ಸಾರ್ವಭೌಮರು, ಸರಳರಲ್ಲಿ ಸರಳ, ವಿನಯವೇ ಮೈವೆತ್ತು ಬಂದಂತೆ. ಆ ಥರ ಸ್ವಲ್ಪನೂ ಅಹಂ ಇಲ್ಲದೆ ಇದ್ದಂಥ ವ್ಯಕ್ತಿ. ಜನಸಾಮಾನ್ಯರ ಜೊತೆಯಲ್ಲಿ ಎಷ್ಟು ಸುಲಭವಾಗಿ ಹೊಂದ್ಕೋತಾ ಇದ್ರು ಅಂದರೆ, ಸೆಟ್ಸಲ್ಲಿ ಅವರು ತಾಂತ್ರಿಕ ತಜ್ಞರ ಜೊತೆಯಲ್ಲಿ ಅವರು ಹೊಂದಾಣಿಕೆ ಮಾಡ್ಕೋತಾ ಇದ್ದಿದ್ದು, ಊಟ ಮಾಡುವಾಗ ಎಲ್ಲರೂ ಸೇರಿ ಊಟ ಮಾಡ್ತಕ್ಕಂಥದ್ದು, ಅವರ ನಡವಳಿಕೆಗಳೇ ಮಾದರಿ, ಅತ್ಯಂತ ಆದರ್ಶ, ಮಾನವೀಯ. ಅವರಷ್ಟು ದೊಡ್ಡ ಕಲಾವಿದರಾದರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯೇನೋ ಅನ್ನುವ ಹಾಗೆ ಓಡಾಡ್ಕೊಂಡಿರ್ತಾಯಿದ್ರು. ಎಲ್ಲರನ್ನು ಮಾತಾಡಿಸೋದು, ಎಲ್ಲರ ಹತ್ರ ಸ್ನೇಹ ಇರೋದು, ಪ್ರೀತಿಯಿಂದ ಎಲ್ಲರನ್ನು ಗೆಲ್ಲೋದು, ಆತ್ಮೀಯವಾಗಿ ನೋಡೋದು, ಇದು ಒಬ್ಬ ಮನುಷ್ಯ ಮಾಡಬೇಕಾದ ಕೆಲಸಗಳೇನೆ. ಆದರೆ ಇವತ್ತು ಬಹಳಷ್ಟು ಅದಕ್ಕೆ ವಿರುದ್ಧ ಇದ್ದೀವಿ. ಇವತ್ತಿನ ಯುವಜನಾಂಗ ಅಂತೂ ಕೂಡ ಎಲ್ಲೋ ಹಾದಿ ತಪ್ಪಿ ಹೋಗಿದೆ. ಅವರೆಲ್ಲರಿಗೂ ಕೂಡ ಅಣ್ಣವರು ಹೀಗಿದ್ದರು ಅಂತ ತೋರಿಸೋದಕ್ಕೆ ಅಣ್ಣವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಸಿದ್ರೆ ಸಾಕು. ಆದ್ದರಿಂದ ಅವರು ಕಲೆಯಲ್ಲಿ ಹಿಮಾಲಯದ ಎತ್ತರ ಬೆಳೆದಿದ್ದರೂ ಕೂಡ ಈ ನೆಲದ ಸಂಸ್ಕೃತಿಗೆ ಅಂಟಿಕೊಂಡಂಥವ್ರು. ಯಾವುದನ್ನು ತಳಮೂಲ ಸಂಸ್ಕೃತಿ ಅಂತೀವಿ, ಅದು ಅಲ್ಲಿಂದ ಬಂದವರು. ಸ್ವಲ್ಪನೂ ಕೃತಕತೆ ಇಲ್ಲ, ಗರ್ವ ಅನ್ನೋದು ಇಲ್ಲವೇ ಇಲ್ಲ. ಬಿಡಿ, ಅವರಿಗೆ ಗರ್ವ ಅನ್ನೋದು ಇರಲೇ ಇಲ್ಲ. ನಮ್ಮ ಜೊತೆಯೆಲ್ಲ ನಾವು ಬರೀತಾ ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಹೊಂದ್ಕೋತಾ ಇದ್ರು ಅಂತಂದರೆ ಅದನ್ನು ಎಷ್ಟು ಬಣ್ಣಿಸಿದರೂ ಸಾಲದು. ಸಾಮಾನ್ಯವಾಗಿ ನಾವು ಚಾಮುಂಡೇಶ್ವರಿಯಲ್ಲಿ ಅಥವಾ ಬೇರೆ ಸ್ಟುಡಿಯೋಗಳಲ್ಲಿ ಬಿಡುವಿನ ವೇಳೆಯಲ್ಲಿ ನಾವು ಹೊರಗಡೆ ಬಂದು ಚಾಮುಂಡೇಶ್ವರಿಯಲ್ಲಿ ಅಂತ ಹಜಾರದಲ್ಲಿ ಕೂತ್ರೆ ಅವರು ಬಂದು ಕೂತ್ಕೋತಾಯಿದ್ರು. ಸಾಮಾನ್ಯವಾಗಿ ಬೇರೆ ಬೇರೆ ವಿಷಯಗಳೆಲ್ಲ ಮಾತಾಡ್ತಾಯಿದ್ರು. ನನ್ನಂತೂ ಪ್ರೀತಿಯಿಂದ ಮೇಷ್ಟ್ರೆ ಅಂತ ಕರಿತಾಯಿದ್ರು. ಮೇಷ್ಟ್ರೆ, ಇದು ಹೇಗೆ ಇದು ಹೇಗೆ ಇದು ಹೇಗೆ ಅಂತ. ಆಯ್ತಾ, ಇವತ್ತಿನ ಕೆಲಸ ಅಲ್ಲನ ಅಂತೇಳಿ ಅವರು ಡಬ್ಬಿಂಗಿಗೆ ಬಂದಿದ್ದರೂ ಕೂಡ ಆ ರೀತಿಯಾಗಿ ಅನ್ಯೋನ್ಯವಾದಂಥ ಸಂಪರ್ಕ ಇತ್ತು. ಸ್ನೇಹ ಅವ್ರಿಗೊಂದು ದೊಡ್ಡ ಆದರ್ಶ. ಮಾನವೀಯತೆ ಒಂದು ಮೈಲಿಗಲ್ಲಿದ್ದ ಹಾಗೆ. ವ್ಯಕ್ತಿತ್ವನೇ ಅಂಥದ್ದು, ಧವಳ ವ್ಯಕ್ತಿತ್ವ, ಕಪ್ಪು ಚುಕ್ಕೆ ಇಲ್ಲದೇ ಇರೋವಂಥ ವ್ಯಕ್ತಿತ್ವ. ಸರಳರಲ್ಲಿ ಸರಳವಾಗಿ ಬದುಕೋದಿದೆಯಲ್ಲ, ಅದು ಬಹಳ ಕಷ್ಟದ ವಿಷಯ. ಸರಳತನ ರೂಢಿಸ್ಕೊಳ್ಳೋದು ಗಾಂಧಿಯಂಥ ಮಹಾತ್ಮನಿಗೆ ಸಾಧ್ಯ ಆಗಿದ್ದಿರಬಹುದು. ಆದರೆ ನಮ್ಮ ಅಣ್ಣವರು ಅದಕ್ಕಿಂತ ಮೀರಿದವರು. ಯಾಕೆಲ್ಲರೂ ಅಣ್ಣವರು ಅಂತ ಅವ್ರನ್ನ ಕರೀತಾರೆ ಅಂತಂದರೆ, ಅವ್ರು ಕೊಟ್ಟಂಥ ಪ್ರೀತಿ ಅಂಥದ್ದು. ಪ್ರೀತಿ ಅಂದರೆ ಏನು ಅಂಥೇಳಿ ಅವ್ರ ಹತ್ರ ಕಲಿಬೇಕಾಗಿತ್ತು. ವ್ಯಕ್ತಿ ನೋಡೋ ನೋಟದಲ್ಲಿದೆ ಪ್ರೀತಿಯ ಇದು. ಒಬ್ಬ ಮನುಷ್ಯನನ್ನು ಹೇಗೆ ಅಳತೆ ಮಾಡಿದರೂ ಕೂಡ ಇವರು ಇಷ್ಟೇ ಅನ್ನೋ ರೀತಿಯಲ್ಲಿ ಅವರು ಅನ್ಯೋನ್ಯತೆಯನ್ನು ಸಾಧಿಸಿದವರು.
ಆ ಸಂಸರ್ಗನೇ ಅಂಥದ್ದು. ಯಾರು ರಂಗಭೂಮಿಯಿಂದ ಬಂದಿರ್ತಾರೆ ಅಂಥವ್ರಿಗೆ ಸಹಬಾಳ್ವೆ ಅನ್ನೋದು ಬಹಳ ಸಲೀಸಾಗಿರುತ್ತೆ. ನಾಟಕದಲ್ಲಿ ಮೊದಲಿಂದಲೂ ಮೈಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದು. ನಾಟಕ ಮಂಡಳಿಯಲ್ಲಿ ಅಂಥದನ್ನೆಲ್ಲ ಅವರು ಕಲ್ತ್ಕೊಂಡಿರ್ತಾರೆ. ಅದನ್ನು ಚಿತ್ರರಂಗದಲ್ಲೂ ಕೂಡ ಚಿತ್ರರಂಗದಲ್ಲಿ ಅವರಿಗೆ ಹೆಸರು ಬರ್ತಾ ಬಂಗಾರದ ಮನುಷ್ಯ ಆದಮೇಲಂತೂ ಕೂಡ ಅವರು ಅತ್ಯುನ್ನತ ಶಿಖರಕ್ಕೆ ತಲುಪಿದರು ಕೀರ್ತಿಯಲ್ಲಿ. ಆದ್ದರಿಂದ ಅಷ್ಟು ದೊಡ್ಡ ಕೀರ್ತಿವಂತ ಆದರೂ ಕೂಡ ಈ ಮಣ್ಣಿನ ಮಗನ ಹಾಗೆ ನಮ್ಮೆಲ್ಲರ ಜೊತೆಯಲ್ಲಿ ಒಡೆದಾಡ್ತಾ ಇದ್ದಿದ್ದು ನೋಡಿದ್ರೆ ಅವರು ಯಾವತ್ತೂ ಕೂಡ ಭೇದ ಭಾವ ಎಣಿಸ್ತವರೇ ಅಲ್ಲ, ಮೇಲು ಕೀಳು ತಾರತಮ್ಯನ ಹೊಡೆದವರೇ ಅಲ್ಲ. ನಮ್ಮ ಜೊತೆಯಲ್ಲಂತೂ ಚೆನ್ನಾಗಿ ಹೊಂದ್ಕೋತಾ ಇದ್ರು. ನಾವು ಅವ್ರ ಮುಂದೆ ಏನೇನೂ ಅಲ್ಲ, ಬಹಳ ಚಿಕ್ಕವರು ಅಂದರೆ ಬಹಳ ಚಿಕ್ಕವರು. ಅವರು ಬಹಳ ಬೃಹತ್ ಆಲದ ಮರದ ರೀತಿಯಲ್ಲಿ, ನಾವೊಂದು ಸಣ್ಣ ರೆಂಬೆ ಕೊಂಬೆ ಅಷ್ಟೇ, ಅಥವಾ ಒಂದು ಬೇರು. ಆದ್ದರಿಂದ ಅಣ್ಣವರಿಂದ ಕಲಿಯಬೇಕಾದಂಥ ನೀತಿ ಪಾಠಗಳಿದೆಯಲ್ಲ, ಬದುಕೇ ಒಂದು ಕಲಾಶಾಲೆ ಅವರಿಗೆ. ಆ ಕಲಾಶಾಲೆಯಲ್ಲಿ ಎಲ್ರಿಗೂ ಅವ್ರ ಹತ್ರ ಅವರ ಸಂಪರ್ಕಕ್ಕೆ ಹೋದವ್ರಿಗೆಲ್ರಿಗೂ ಕೂಡ ಆ ದರ್ಶನ ಆಗ್ತಾಯಿತ್ತು, ಗೊತ್ತಾಗ್ತಾಯಿತ್ತು ನಮಗೆ ಜನಸಾಮಾನ್ಯರ ನಡುವೆನೂ ಮತ್ತು ಇವರ ಹತ್ರನೂ ಏನು ವ್ಯತ್ಯಾಸಗಳಿದೆ ಅಂಥೇಳಿ ಯಾರಿಗೂ ಕೂಡ ಸುಲಭವಾಗಿ ಗೊತ್ತಾಗುವಷ್ಟರ ಮಟ್ಟಿಗೆ ಅವರ ವಿನಯ ಇರ್ತಾಯಿತ್ತು. ಸರ್, ನೀವು ಹೇಳ್ದಂಗೆ ನಿಜಕ್ಕೂ ಅದೊಂಥರ ಹೆಮ್ಮೆನೇ. ಯಾವಾಗಲೂ ಕೂಡ ಎಷ್ಟು ಮಾತಾಡಿದ್ರು ಸಾಲದು, ಎಷ್ಟು ಹೇಳಿದ್ರು ಸಾಲದು. ಪ್ರತಿ ಒಂದು ಎಪಿಸೋಡಲ್ಲೂ ಕೂಡ ಬಂದಾಗ ಒಂದೊಂದು ವಿಷಯ ನಾನು ಕಲಿತಾ ಇದ್ದೀನಿ ಸರ್. ಬರ್ತಾರೆ ಹೇಳ್ತಾರೆ, ಪ್ರತಿ ವಿಚಾರ ಹೇಳ್ಬೇಕಾದ್ರೆ ನನಗೊಂಥರ ರೋಮಾಂಚನ. ಅಯ್ಯೋ ನಾನು ಇರಲಿಲ್ಲ ಆ ಕಾಲದಲ್ಲಿ, ಇರಬೇಕಿತ್ತಲ್ಲ ಅನ್ನೋದು ಅನಿಸುತ್ತೆ ಯಾವಾಗಲೂ ಕೂಡ. ಮಿಸ್ಟರ್ ನನಗೆ